ನಿರ್ವಹಣಾ ಆಡಳಿತ ಸಿಬ್ಬಂದಿ ವೆಚ್ಚವನ್ನ ನಿಭಾಯಿಸೋದಕ್ಕೆ ದರ ಹೆಚ್ಚಳ ಒಂದೇ ನಮ್ಮ ಹತ್ರ ಇದ್ದಿದ್ದ ಆಯ್ಕೆ. 10% ನಾವು ಇನ್ಕ್ರೀಸ್ ಮಾಡಬೇಕಾಗಿತ್ತು. ಬಟ್ ನಾವೇ ದೊಡ್ಡ ಮನಸ್ಸು ಮಾಡಿ 5% ಮಾತ್ರ ಇನ್ಕ್ರೀಸ್ ಮಾಡಿದ್ದೀವಿ. ದರ ಏರಿಕೆಗೆ ಸರ್ಕಾರದ ಅನುಮತಿಯನ್ನು ಪಡೆಯುವ ಅಗತ್ಯ ಇಲ್ಲ. ಸಮಿತಿಯ ನಿಯಮದಂತೆ ವರ್ಷದ ಬಳಿಕ ದರ ಏರಿಕೆ ಆಗ್ತಾ ಇದೆ. 10% ಮಾಡಬೇಕಾಗಿತ್ತು. ಬಟ್ ನಮ್ದೆಲ್ಲ ದೊಡ್ಡ ಮನಸ್ಸು, ಈಗ ಜಸ್ಟ್ ಒಂದು 5% ಮಾಡಿದ್ದೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಿದ್ದಾರೆ MD. 300 ರೂಪಾಯಿ, 600 ರೂಪಾಯಿ ಮತ್ತು 900 ರೂಪಾಯಿ ಇತ್ತು. ಸೊ ಹಾಗಾಗಿ ಅದರಲ್ಲಿ ನಿಮಗೆ ಒಂದು ಫ್ಲ್ಯಾಟ್ ಅಂದರೆ ನಿಮ್ಮ ಸ್ಮಾರ್ಟ್ ಕಾರ್ಡ್ದು ಏನಿದೆ ಕಾಸ್ಟ್ 50 ರೂಪಾಯಿ ಅದು ಫ್ಲ್ಯಾಟ್ ಇರುತ್ತೆ. ಸೊ ಹಾಗಾಗಿ ನಾವು ಅದು 5% ಅದ್ರ ಮೇಲೂ ಆಗುತ್ತೆ, ಪ್ಲಸ್ ಗ್ರೂಪ್ ಟಿಕೆಟ್ ಮೇಲೂ ಆಗುತ್ತೆ. ಅದಕ್ಕೆ ನಾವು 250ಕ್ಕೆ ನಾವು 5%ಅನ್ನು ನಾವು ಇನ್ಕ್ರೀಸ್ ಮಾಡಿದಾಗ ನಿಮಗೆ ಆ 5% ಇನ್ಕ್ರೀಸು ಅದರಲ್ಲೂ ಬರುತ್ತೆ. 1 ದಿವಸದ ಪಾಸ್ ಮೇಲೆ, 3 ದಿವಸದ ಪಾಸ್ ಮೇಲೆ, ಪ್ಲಸ್ 5 ದಿವಸದ ಪಾಸ್ ಮೇಲೆ. ಕಮ್ಮಿ 50 ಪೈಸೆ ಜಾಸ್ತಿ ಮಾಡಿದ್ದೀರಲ್ಲ ಸರ್? ಅಲ್ಲಪ್ಪ, ನೀವು ದರ 12.5 ರೂಪಾಯಿ ಬರಬೇಕು ಸರ್. 263 ರೂಪಾಯಿ ಮಾಡಿದರೆ 250 ಇದ್ದಿದ್ದು, ಅದನ್ನು ನೀವು 12ಕ್ಕೆ ಸೀಮಿತ ಅಲ್ಲ. ನಿಮಗೆ ಕರೆಕ್ಟ್, ನೀವು ನಮ್ಮ ದರ ಪರೀಕ್ಷೆಯಲ್ಲಿ ಅದು ಕೂಡ ಹೇಳಿದೆ, ನಿಯರೆಸ್ಟ್ ರುಪಿಗೆ ಅಂತ ಮಾಡ್ತಾರೆ, 50 ಪೈಸೆಗೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲಪ್ಪ, ಮುಂದಿನ ಒಂದು ಇವಾಗ ನೀವು 10 ರೂಪಾಯಿ ಅಂದರೆ 10 ರೂಪಾಯಿ ಆಗೋದಿಲ್ಲ, 11 ರೂಪಾಯಿ ಆಗೋದು. ದಟ್ ಈಸ್ ರೌಂಡಿಂಗ್ ಆಫ್, ಅದು ಫೈನಾನ್ಷಿಯಲಲ್ಲಿ ಬರೋದೇ ಹಾಗೆ ಅದು. ಸೊ ಹಾಗಾಗಿ ಅದು ಆ ಪರೀಕ್ಷಣದಲ್ಲಿ ಕರೆಕ್ಟಾಗಿ 5%ಗೆ ಮತ್ತು ಮುಂದಿನ 1 ರೂಪಾಯಿಗೆ ಅದನ್ನು ರೌಂಡ್ ಆಫ್ ಮಾಡ್ತಾರೆ. ಕಳೆದ ಫೆಬ್ರವರಿಯಲ್ಲಿ ಕೂಡ ಸರ್ ದರ ಏರಿಕೆ ಆಗಿತ್ತು, ಆದರೆ 5%ನಷ್ಟು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಪ್ರಯಾಣಿಕರಿಗೂ ಕೂಡ ಇರಲಿಲ್ಲ. ಅಲ್ಪ ಪ್ರಮಾಣದಲ್ಲಿ ಆಗಬಹುದಿತ್ತು ಅನ್ನುವಂಥದ್ದನ್ನು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಯಾಣಿಕರು. ಇವಾಗ ನಾನು ಮೊದಲೇ ಹೇಳಿದೆ ತಮಗೆ, ಮೊದಲು ನಮ್ಮದು ದರ ಪರೀಕ್ಷಣೆ ಆದಮೇಲೆ ನಮ್ಮದು ಮೊದಲನೇ ದರ ಪರೀಕ್ಷಣೆ ಸಮಿತಿ ಬಂದಾಗ ಆಲ್ರೆಡಿ 7 ವರ್ಷ ಮುಗಿದಿತ್ತು. ನಾವು ಅದು ದರ ಪರೀಕ್ಷಣೆ ಮಾಡಿದಾಗ ನೀವು ಆ ಥರ ಹಂಗೆ ಲೆಕ್ಕ ನೋಡೋಕೆ ಹೋದರೆ ಅದು ಪ್ರತಿ ವರ್ಷ ನಾವು 6% ಅಷ್ಟಕ್ಕೆ ಲೆಕ್ಕಕ್ಕೆ ಬರುತ್ತೆ ಅದು. ಸೊ ಇದೇ ಥರ ಮತ್ತೆ ಜನರಿಗೆ ಹೊರೆ ಆಗಬಾರ್ದು ಅಂದ್ಬಿಟ್ಟು ಸಮಿತಿಯವರು ಪ್ರತಿ ವರ್ಷ ಒಂದು ಆ್ಯನ್ಯುಯಲ್ ರಿವಿಷನ್ ಫಾರ್ಮುಲಾ ಮೇಲೆ ನೀವು ಮಾಡಿ, ಅದರಲ್ಲಿ ನೀವು ಗರಿಷ್ಠ 5% ಅದ್ರ ಮೇಲೆ ಮಾಡೋಂಗಿಲ್ಲ ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೆ ಇವೆಲ್ಲ ನಾವು ಅವರು ಕೊಟ್ಟಂಥ ಪ್ರತಿ ವರ್ಷದ ಫಾರ್ಮುಲಾ ಪ್ರಕಾರನೇ ನಾವು ಇದು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಬಂದಿರೋದು 10%. ಬಟ್ ನಾವು 5%ಗೆ ಅದನ್ನು ಸೀಮಿತ ಮಾಡಬೇಕಾಗುತ್ತೆ. 5% ಮಾತ್ರ ಸೀಮಿತ ಮಾಡಬಹುದು. ಈ ದರ ಪರಿಷ್ಕರಣೆಯನ್ನ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್, ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರು. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತಾರೆ 5% ಕ್ಯಾಪ್ ಹಾಕಿದೆ. % ಮಾಡಕ್ಕೆ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗಿರೋದು 10 ಸ್ಲ್ಯಾಬ್ ಅಲ್ಲಿ 10 ರೂಪಾಯಿಯಿಂದ 90 ರೂಪಾಯಿ ಇದೆ. 10 ರೂಪಾಯಿ ಬಂದ್ಬಿಟ್ಟು 11 ರೂಪಾಯಿ ಆಗ್ತಾ ಇದೆ, 90 ರೂಪಾಯಿ ಬಂದು 95 ರೂಪಾಯಿ ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ ಅದು. ದೊಡ್ಡವರಿಗೆ ಹೊರೆ ಆಗೋದಿಲ್ಲ, ಕರೆಕ್ಟು. ಶ್ರೀಮಂತರಿಗೆ ಏನಾಗುತ್ತೆ, 5 ರೂಪಾಯಿ 10 ರೂಪಾಯಿ ದೊಡ್ಡ ಮ್ಯಾಟ್ರ್ ಆಗಲ್ಲ. ಬಟ್ ಇಲ್ಲಾಗೋದು ಲೋವರ್ ಮಿಡ್ಲ್ ಕ್ಲಾಸ್ ಜನರ ಜೀವನದ ಮೇಲೆ ಎಫೆಕ್ಟು ಸರ್. ಯಾಕಂದರೆ ತಿಂಗಳ ವೆಚ್ಚ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು. ಆಮೇಲೆ ಮೆಟ್ರೋಗೂ ಮತ್ತು ಪ್ರೈವೇಟ್ ಬಸ್ಗಳಿಗೆ ಏನು ವ್ಯತ್ಯಾಸ ಬಂತು ಅಲ್ಲಿಗೆ? ಇವರು ಪ್ರೈವೇಟ್ ಪ್ಲೇಯರ್ಸ್ ರೀತಿಯೇ ವರ್ತಿಸಿದ್ರೆ, ಇವರು ಬರೀ ಆದಾಯ ಹೆಚ್ಚಿಸ್ಕೊಳ್ಳೋದಕ್ಕೆ ಫೋಕಸ್ ಮಾಡಿದ್ರೆ, ಇವ್ರಿಗೂ ಮತ್ತು ಅವ್ರಿಗೂ ಏನು ವ್ಯತ್ಯಾಸ ಬಂತು? ಮತ್ತು ಜನಸೇವೆಗೆ ಅಂತ ನೀವು ಹೇಳಲೇಬಾರ್ದು. ಹೇಳೋದೊಂದು ಮಾಡೋದೊಂದು ಆಗಿಲ್ವ ಅಲ್ಲಿ? ಇನ್ನೊಂದು ಕಡೆಗೆ ಸಾರ್ವಜನಿಕರ ಆಕ್ರೋಶವನ್ನು ನೀವು ಗಮನಿಸ್ತಾ ಇದ್ದೀರಾ. ಪೀಕ್ ಅವರ್ನಲ್ಲಿ ಟ್ರೈನ್ ಹತ್ತೋದಕ್ಕೆ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟದಲ್ಲಿ ಅವಲಂಬನೆ ಇದೆ. ಸಮಸ್ಯೆಗಳು 100 ಇದೆ. ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ಕಮಿಟಿಗಳು ಮುಂದಾಗಲಿ. ಅದು ಬಿಟ್ಟು ಮಾತೆತ್ತಿದ್ರೆ ದುಡ್ಡಿದೆ ತಾನೇ, ಬಿಚ್ರಿ ದುಡ್ಡನ್ನ ಅನ್ನೋ ರೀತಿಯಲ್ಲಿ ವರ್ತನೆಗಳನ್ನು ಬಿಟ್ಟು ಬಿಡಿ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಬಹುದೊಡ್ಡ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್, ಇದು ಭಾಳ ಅನ್ಯಾಯದ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಮೆಟ್ರೋ ರೇಟ್ ಇನ್ಕ್ರೀಸ್ ಮಾಡ್ತಾಯಿದ್ರೆ ಅಂದ್ರೆ ತಕ್ಕ ಫೆಸಿಲಿಟಿ ಕೊಡಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು. ಅದನ್ನೆಲ್ಲ ಮಾಡ್ತಾ ಇಲ್ಲ. ಅದ್ರ ಬದಲು ಸುಮ್ಮನೆ ರೇಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಈಗ ಬರೋ ಜನನೂ ಕಡಿಮೆ ಮಾಡ್ತಾರೆ, ಆಮೇಲೆ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ, ಆಮೇಲೆ ಜನರ ಮೇಲೇ ಸುಮ್ಮನೆ ತೊಂದರೆ ಆಗುತ್ತೆ. ಅದ್ರ ಬದಲು ಮೆಟ್ರೋ ಮೇನ್ ಉದ್ದೇಶ ಇರೋದೇ ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಅದನ್ನು ಬಿಟ್ಬಿಟ್ಟು ಜನನ ರೇಟ್ ಜಾಸ್ತಿ ಮಾಡಿ ಜನ ಬರೋದು ಕಡಿಮೆ ಮಾಡ್ತಾರೆ ಹೊರತು ಜನಕ್ಕಂತೂ ಏನೂ ಹೆಲ್ಪ್ ಮಾಡಲ್ಲ. ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ರೇಟ್ ಕಡಿಮೆ ಮಾಡಿ, ಫೆಸಿಲಿಟಿ ಜಾಸ್ತಿ ಮಾಡಿ, ಜನ ಬರೋದನ್ನ ಹೆಚ್ಚಿಗೆ ಮಾಡಿ, ಆವಾಗ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸೊ ಈಗ ಆಲ್ರೆಡಿ ರೇಟ್ ಜಾಸ್ತಿ ಮಾಡಿದ್ದಾರೆ ತುಂಬ. ಮೋಸ್ಟ್ಲಿ ಗರಿಷ್ಠ ಮೊತ್ತ 90 ರೂಪಾಯಿ, 90 ರುಪೀಸ್ ಇದೆ.
ಬಟ್ ಈಗ ನಾವು ದೂರದಿಂದ ಬರ್ತೀವಿ, ಎಲೆಕ್ಟ್ರಾನಿಕ್ ಸಿಟಿ ಆಜುಬಾಜಿಂದ ಬರ್ತೀವಿ ಅಂತ ಹೇಳಿದ್ರು ಆಲ್ರೆಡಿ 70 ರೂಪಾಯಿಂದ 70 ರೂಪಾಯಿ ಅಷ್ಟು ಆಗುತ್ತೆ ಆಲ್ರೆಡಿ. ಸೊ ಇನ್ನೂ ಇವ್ರು ಜಾಸ್ತಿ ಮಾಡ್ತಿದ್ರೆ ದಿನದ ಖರ್ಚೆ 300-400 ಮೇಲೆ ಹೋಗ್ಬಿಡುತ್ತೆ. ಸೊ ಅದನ್ನು ಯೋಚನೆ ಮಾಡಬೇಕಾಗತ್ತೆ BMRCL ಫಸ್ಟ್ ಆಫ್ ಆಲ್ ಈಗ ಆಲ್ರೆಡಿ ಇರೋ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇರೋದು 6 ಕೋಚ್ ಒಂದು ಟ್ರೈನಲ್ಲಿ, ಕನಿಷ್ಠ 1,000 ಜನನೂ ಹೋಗ್ತಾ ಇರ್ತಾರೆ ಈಗ ಪೀಕ್ ಟೈಮಲ್ಲಿ ಒಂದೊಂದು ಟ್ರೈನಲ್ಲೂ. ಸೊ ಕೋಚ್ ಇನ್ಕ್ರೀಸ್ ಮಾಡೋದು ಆಪ್ಷನು, ಅಥವಾ ನಂಬರ್ ಆಫ್ ಟ್ರೈನ್ಸ್ ಜಾಸ್ತಿ ಮಾಡಿ ಇಂಟರ್ವಲ್ ಕಮ್ಮಿ ಮಾಡೋಕ್ಕೆ 2 ಟ್ರೈನ್ ಮಧ್ಯೆ ಅದನ್ನು ಕಮ್ಮಿ ಮಾಡೋದನ್ನು ನೋಡೋದು ಬಿಟ್ಟು ಫೇರ್ ರಿವೈಸಲ್ ಪದೇ ಮಾಡ್ತಾಯಿದ್ರೆ ಅರ್ಥ ಇಲ್ಲ ಸರ್. ಇದಕ್ಕೆ ಫೇರ್ ರಿವೈಸಲ್ ಮಾಡಬೇಕು.